ಷರತ್ತುಬದ್ಧ ಜಾಮೀನನ್ನು ಪಡೆದಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಶ್ಯೂರಿಟಿಯನ್ನು ಕೊಡೋದಕ್ಕೆ ಇಬ್ಬರನ್ನ ಲಾಯರ್ ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಬೇಲ್ ಇವತ್ತು ರೇವಣ್ಣ ರಿಲೀಸ್ ಆಗ್ತಾ ಇದ್ದಾರೆ. ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬಿಬ್ಬರಿಂದ ರೇವಣ್ಣಗೆ ಶ್ಯೂರಿಟಿಯನ್ನು ಕೊಡಲಾಗ್ತಾ ಇದೆ. 42ನೇ ACMM ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಆತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟೈಟ್ ಸೆಕ್ಯೂರಿಟಿ, ಎಲ್ಲ ಪಕ್ಷದ ಕಾರ್ಯಕರ್ತರು ಬರ್ತಾರೆ ಅಂತ JDS ಕಾರ್ಯಕರ್ತರು ಜಮಾಯಿಸುವ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಜೈಲಿನ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಪೊಲೀಸರು, ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ. ಹಾಗಾಗಿ ರೇವಣ್ಣ ಅವರ ಬಿಡುಗಡೆ ಇವತ್ತು ಜೈಲಿನಿಂದ ಆಗುತ್ತೆ. ಈ ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ನಡಿಬೇಕು, ಯಾಕೆಂದರೆ ಕೋರ್ಟ್ ನಿನ್ನೆ ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು. ಷರತ್ನಲ್ಲಿ 5 ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿ ಕೊಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಪುರುಷೋತ್ತಮ್ ಮತ್ತು ಲೋಕೇಶ್ ಅವ್ರನ್ನ ವಕೀಲರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಅವ್ರ ಹತ್ರ ಶ್ಯೂರಿಟಿಯನ್ನು ಕೂಡ ಹಾಕಿಸ್ತಾರೆ. ಅದೆಲ್ಲ ಆದ ನಂತರ ಒಂದು ಪತ್ರವನ್ನು ಕೊಡ್ತಾರೆ ಜೈಲಧಿಕಾರಿಗಳಿಗೆ. ಅದನ್ನು ತಗೊಂಡೋಗಿ ಪರಪ್ಪನ ಅಗ್ರಹಾರಕ್ಕೆ ಕೊಟ್ಟ ನಂತರ ಅಲ್ಲಿ ಬಿಡುಗಡೆಯ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಲೆಕ್ಕಾಚಾರದಲ್ಲಿ ಒಂದು 2-3 ಗಂಟೆ ಅಷ್ಟೊತ್ತಿಗೆ ರೇವಣ್ಣ ಅವರು ರಿಲೀಸ್ ಆಗಬಹುದು ಇವತ್ತು ಅಂತಕ್ಕಂಥ ಲೆಕ್ಕಾಚಾರ ಇದೆ. ನಿನ್ನೆನೇ ಜಾಮೀನು ಸಿಕ್ಕಿದ್ರು ಕೂಡ ಜಾಮೀನು ತೀರ್ಪು ಬಂದಿದ್ದು ಸಾಯಂಕಾಲ 6:15 ಟೈಮಲ್ಲಿ. ಕೋರ್ಟ್ ಅವಧಿ ಕೂಡ ಮುಕ್ತಾಯ ಆಗಿತ್ತು. ಹಾಗಾಗಿ ಈಗ ಜಾಮೀನು ಆದೇಶದ ಪ್ರತಿಯನ್ನು ತಗೊಂಡು ಮುಂದಿನ ಎಲ್ಲ ಪ್ರೊಸೀಡಿಂಗ್ಸ್ ಏನೇನಿದೆ ಎಲ್ಲವನ್ನು ಕೂಡ ಫಾರ್ಮ್ಯಾಲಿಟೀಸ್ ಮುಗಿಸ್ಬೇಕಲ್ಲ. ಹಾಗಾಗಿ ರೇವಣ್ಣ ಪರ ವಕೀಲರು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಮುಗಿಸಿ ಕೊನೆಗೆ ಪರಪ್ಪನ ಅಗ್ರಹಾರಕ್ಕೆ ಹೋದಾಗ ಅಲ್ಲಿ ರೇವಣ್ಣ ಅವರ ಬಿಡುಗಡೆ ಆಗುತ್ತೆ. ಹೊಳೆನರಸೀಪುರದಲ್ಲಿ ಕಳೆದ 25 ವರ್ಷಗಳಿಂದ ಶಾಸಕರಾಗಿರೋದ್ರಿಂದ ಸಹಜವಾಗಿ ಅವರಿಗೆ ಅಭಿಮಾನಿಗಳು ಎಲ್ಲ ಇರ್ತಾರೆ, ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಪರಪ್ಪನ ಅಗ್ರಹಾರ ಜೈಲ್ ಹತ್ರ. ಹಾಗಾಗಿ ಇಷ್ಟೊಂದು ಭದ್ರತೆ. ಆಯ್ತು, ಸಂತೋಷ. ದೇವರು ಮಾಡಿರೋದ್ರಲ್ಲಿ ದೇವ್ರು ಒಳ್ಳೇದು ಮಾಡಲಿ ಅವ್ರ ಮಕ್ಕಳಿಗೆ, ಅವರಿಗೆ. ಆದರೆ ಈ ಕೆಟ್ಟದ್ದು ಯಾರು ಮಾಡೋರು ಅವ್ರು ಊಟ ಮಾಡಲಿ. ಅದರ ದೇಶದಿಂದ ನಾವು ನೋಡ್ಕೊಂಡು ಹೋಗ್ಬೇಕು. ನನ್ನಪ್ಪನ ಈ ಥರ ಅನ್ಯಾಯ ಆಯ್ತಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅಂದರೆ ಇವತ್ತು ಕಾರ್ಯಕರ್ತರೆಲ್ಲ ಬರ್ತಾರಾ? ಬರ್ತಾರೆ ಸರ್, ಬರ್ತಾರೆ. ಸಾಧಾರಣ ಜನ ಬರ್ತಾರೆ, ಎಲ್ಲ ಬರ್ತಾವ್ರೆ. ನೀವೆಷ್ಟು ಜನ ಬಂದಿದ್ದೀರಾ? ನಾವೊಂದು 10 ಜನ ಬಂದ್ವಿ ಸರ್. 2 ಕಾಲ. ಎಲ್ಲಿಂದ? ಪಕ್ಕ ಹಳ್ಳಿ ನಮ್ದು, ನಗರ್ತಿ. ರೇವಣ್ಣವ್ರಿಗೆ ಜೈಲಲ್ಲಿ ಅವ್ರಿಗೆ ಬೇಕು ಅಂತ ತೆಗೆಸ್ಬಿಟ್ರೆ ಹೆಂಗೆ? ಬೇಕು ಅಂತಲ್ಲ ಸಹ, ಇವನು ಈ ಥರ ಮಾಡ್ಕೊಂಡಿದ್ದಾನೆ. ಕಾಂಗ್ರೆಸ್ಸಿಗೆ ಇನ್ನು ನಮ್ಮ ಬೆಳೆಗೆ ಬಿಡೋಕ್ಕಲ್ವಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ದವ್ರು ಹುಟ್ಟಾಕಿ ಈ ಥರ ಮಾಡಿ ಅವ್ರನ್ನ ಮಳೆಗೆ ಹಾಕ್ಸ್ಬಿಟ್ರೆ ಬೆಲೆ ಕಡಿಮೆ ಆಯ್ತದೆ. ನಾವು ಗೆಲ್ಬೋದು, ಅವ್ರು ಸೋಲ್ಸ್ಬೋದು.